ಬಂಧುಗಳೇ, ನಿನ್ನೆ ರಾತ್ರಿ ನಮ್ಗೊಂದು ಕರೆ ಬಂತು. ಈ ತರ ನಮ್ಮ ರೈತರದು ಏನು ಅದು ಶುಂಠಿಯ ಕಿತ್ತಿದ್ರು, ಇದನ್ನ ಈ ಶುಂಠಿಯ ತುಂಬ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ರೈತರು ಒಬ್ರು ನಮ್ಗೆ ಕರೆ ಮಾಡಿ ತಿಳಿಸಿದ್ರು. ಏನಕ್ಕೆ ಏನು ವಿಚಾರ ಅಂತ ಅಂದ್ಬಿಟ್ಟು ಅವಾಗ ಅವರ ಲಾರಿಯ ಅವರ ಡ್ರೈವರ್ ಹತ್ರ ಕೇಳೋ ಅಷ್ಟರಲ್ಲಿ ಅವರು ಫೋನ್ ಕಟ್ ಮಾಡಿದ್ರು. ಆಯ್ತು ನೋಡೋಣ ಏನು ಅದ್ರ ಬಗ್ಗೆ ವಿಚಾರಿಸ್ತೀನಿ ಅಂತ ಹೇಳಿದಾಗ ನಮ್ಮ ಬೆಡಪುರ ಪೊಲೀಸ್ನವ್ರಿಗೆ ಅವರೇ ಫೋನ್ ಮಾಡಿದ್ರಲ್ವಾ, ಅವರೇ ಫೋನ್ ಮಾಡಿ ಕೊನೆಗೆ ಕರೆಸ್ಕೊಂಡು ನಾನು ಇದು ಏನು ಇರೋ ವಿಚಾರನ ಈ ತರ ಗಾಡಿ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಕೊನೆಗೆ ಅವ್ರು ಬಂದು ಈ ತರ ರೈತರಿಗೆ ಮೋಸ ಮಾಡಬೇಡಿ ಅನ್ನೋ ಒಂದು ಮಾಹಿತಿ ಕೊಟ್ಟು ಅವ್ರಿಗೆ ಹೋದ್ರು. ತದನಂತರ ಈಗ ಇವ್ರು ಬಂದು ಗಾಡಿಲಿ ತುಂಬ್ಕೋತಾ ಇದಾರೆ. ನಮ್ಗೆ ನಮ್ಮ ಉದ್ದೇಶ ಒಂದೇ, ವ್ಯಾಪಾರಸ್ಥರಾಗ್ಲಿ ಏನ್ ತಗೊಳ್ತೀರಿ ನೀವೇ ಒಂದ್ ಕಾಸು ಸಿಕ್ಲಿ ಅಂತ ತಗೊಳ್ತೀರಿ. ಆದ್ರೆ ಈಗ ಹೆಚ್ಚು ಕಡಿಮೆ ಇದು ಯಾವಾಗ ಕಿತ್ತಿದೆ? ಅವಾಗ ಮೊನ್ನೆ ದಿನ ಕಿತ್ತಿದ್ದು. ಮೊನ್ನೆ ದಿನ ನೀವು ಒಂದೊಂದ್ ದಿನ ಈ ತರ ಲೇಟ್ ಮಾಡಿ ಕಿತ್ತಾಗ ಇದೆಷ್ಟು ಸಿಂಕೇಜ್ ಬರ್ತದೆ ಅಂತಂದ್ರೆ ಅದ್ರ ಲಾಸ್ ಎಲ್ಲನೂ ನಮ್ಮ ರೈತರು ಅನುಭವಿಸ್ಬೇಕಾಗ್ತದೆ. ಇದು ಮುಂದೊಂದು ದಿನಗಳಲ್ಲಿ ಈ ತರ ಮಾಡಕ್ ಹೋಗ್ಬೇಡಿ. ಈಗ ನನ್ಗೇನು, ಈಗ ನೀವು ನಮ್ಗೆ ಯಾರು ಶತ್ರುಗಳಲ್ಲ, ನಮ್ಗೆ ರೈತರು ಯಾವ ತರ ಅದೇ ತರ ನೀವೇ ತಗೊಳ್ಳೋರು ಕೂಡ ಇದ್ದಾಗ ಮಾತ್ರ ಅದಕ್ಕೊಂದು ರೈತರಿಗೂ ಒಂದು ಬೆಳೆದಂತ ಬೆಳೆಗೆ ಒಂದು ಒಳ್ಳೆ ಬೆಲೆ ಸಿಗ್ತದೆ. ಆದ್ರೆ ಅವರು ಎಲ್ಲಾ ಕಿತ್ತ ಆದ್ಮೇಲೆ ನೀವು ಒಂಥರ ಈ ತರ ಸಂಕಷ್ಟಕ್ಕೆ ಸಿಲುಕಿಸ್ಬಿಟ್ಟಾಗ ಹೆಚ್ಚು ಕಡಿಮೆ ಒಂದು 5 ಮೂಟೆ ಸಿಂಕೇಜ್ ಬಂದಿಲ್ವಾ? 5-6 ಮೂಟೆ 6 ಮೂಟೆ ಸಿಂಕೇಜು ಅಂತಂದ್ರೆ ಇವತ್ತೊಂದು ಮೂಟೆಗೆ ಎಷ್ಟು? 2,500 ಸಾವಿರ ಅಂತಂದ್ರೆ ಒಂದು 10-12 ಸಾವಿರ ಅಲ್ಲೇ ಹೊಂಟಾಯ್ತು. 10-12 ಸಾವಿರ ಒಂದು ಗೊಬ್ಬರಕ್ಕಾಗ್ಲಿ, ಮತ್ತೆ ಇನ್ನೊಂದು ಈಗ ಹಾಕುವಂತ ಇವಕ್ಕೆ ಏನು ಬೆಳೆ ಬೆಳಿಬೇಕು ಅಂದ್ರೆ ಅದ್ರ ಕಷ್ಟ ಏನು ಅನ್ನೋದು ಅದ್ರ ರೈತರಿಗೆ ಮಾತ್ರ ಗೊತ್ತಿರ್ತದೆ. ಅದರಿಂದ ದಯವಿಟ್ಟು ನೀವು ತಗೊಳ್ಳುವಾಗ್ಲೇ ಯೋಚನೆ ಮಾಡಿ, ಕಿಡುವಾಗಲೇ ಯೋಚನೆ ಮಾಡಿ, ಏನು ಎಂತು ಈ ಬೆಳೆ ಯಾವ ರೀತಿ, ಇದಕ್ಕೆ ಎಷ್ಟು ಬೆಲೆ ಕಟ್ಬೋದು, ತಗೊಂಡಾದ್ಮೇಲೆ ಇದು ಚಿಕ್ಕದು ದೊಡ್ಡದು ಇಲ್ಲ ಈ ಶುಂಠಿ ಚೆನ್ನಾಗಿಲ್ಲ ಅಂತ ಹೇಳ್ತಿರಲ್ಲ, ಇದಕ್ಕಿಂತ ಇನ್ನೇನಪ್ಪ ನಿಮ್ಗೆ ಶುಂಠಿ ಕೊಡ್ತಾರೆ? ಇದಕ್ಕಿಂತ ಇನ್ಯಾವ ತರ ಶುಂಠಿ ಕೊಡ್ಬೋದು? ಶುಂಠಿ ಬರೋದೇ ಈ ತರ ನೋಡಿ. ಅಷ್ಟು ಮಾತ್ರ ಅಲ್ಲ, ಈಗ ತುಂಬಿಕೊಡ್ತಾ ಇದಾರೆ ನೋಡಿ. ಇದು ಶುಂಠಿ ಚೆನ್ನಾಗಿಲ್ಲ ಯಾಕೆಂದ್ರೆ ನನ್ನ ಹತ್ರ ನೀವು ನಮ್ಮ ರೈತರು ನನಗೆ ಫೋನ್ ಮಾಡಿದಾಗ ಯಾವುದೇ ಆದ್ರೂ ಕೂಡ ವಾಸ್ತವ, ನೈಜತೆ ಮತ್ತೆ ಸ್ಪಷ್ಟತೆಯಿಂದ ನಾವು ಅದನ್ನ ತೋರಿಸ್ಬೇಕು. ನನಗೆ ನಿನ್ನೆ ಬಂದಿದ್ದ ಮಾಹಿತಿ ಪ್ರಕಾರ ಶುಂಠಿ ಚೆನ್ನಾಗಿಲ್ಲ, ಶುಂಠಿ ಸಣ್ಣದು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಹೇಳ್ತಿರಂತೆ. ಇದಕ್ಕಿಂತ ಇನ್ಯಾವ ಶುಂಠಿ ಕೊಡ್ತಾರೆ? ಅದರಿಂದ ನಿಮ್ಮ ವೈಯಕ್ತಿಕವಾದ ನೀವು ಏನು ಖರೀದಿದಾರರು ಇರ್ತೀರಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅದು ರೈತರುಗಳು ಗೊತ್ತಾಗೋದಿಲ್ಲ. ಅವ್ರಿಗೇನು ಬಂಡವಾಳ ತಗೊಂಡು ಹೋಗ್ಬೇಕು, ಆ ಬಂಡವಾಳಕ್ಕೆ ಏನಿರ್ತದೆ ಅದು ದುಡ್ಡು ಕೊಡ್ಬೇಕು, ಅಷ್ಟು ಮಾತ್ರ ಅವರು ನೋಡ್ತಾ ಇರ್ತಾರೆ ಅಷ್ಟೇ. ಅದರಿಂದ ಮುಂದಿನ ದಿನಗಳಲ್ಲಿ ಈ ತರ ವಿಚಾರಗಳು ಆಗ್ಬಾರ್ದು. ನನಗೆ ಯಾವುದೇ ರೀತಿ ಒಂದು ಕರೆ ಬಂದಾಗ್ಲೂ ಕೂಡ ನಾನು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತದೆ. ಆ ರೆಕಾರ್ಡ್ ಆದಾಗ ಅದಕ್ಕೆ ನಾವು ಒಂದು ಅಂತಿಮವಾಗಿ ಅವ್ರಿಗೆ, ನಮ್ಮ ರೈತರಿಗೆ ನಾವು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಯಾವಾಗ್ಲೂ ಸದಾ ಇರ್ತೀವಿ. ನಮ್ಮ ರೈತರವರೇ ರಾಮಚಂದ್ರ ಅವರು ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹಂಚ್ಕೋಬೇಡಿ, ಹೇಳಿ ನಿಮ್ದು ಏನೈತೆ ಅದನ್ನ ಹೇಳಿ. ಇದರಲ್ಲಿ ನಾವು ಮೊನ್ನೆ ಶುಂಠಿ ಕಿತ್ತಿ ಲಾರಿ ಡೀಲರ್ ಬರ್ಲಿಲ್ಲ ಅಂದಾಗ ನಾವು 3 ದಿವಸ 4 ದಿವಸ ಆಯ್ತು. ಶುಂಠಿ ಕೀಳಕ್ ಹೇಳ್ದವ್ರು ಯಾರು? ನಿಮ್ನ ಶುಂಠಿ ಡೀಲರ್ ಅಲ್ಲ, ಇನ್ನೊಬ್ರು ಇದ್ಕವ್ರೆ. ಅವರು ಎಲ್ಲೋ ಹುಷಾರಿಲ್ಲ ಅಂದ್ಬಿಟ್ಟು ಅವ್ರು ಹೋಗ್ಬಿಟ್ರು. ಕೀಳಕ್ ಹೇಳ್ಬಿಟ್ಟು ಹುಷಾರಿಲ್ಲ ಅಂತ ಹೋದ್ರು. ಅವ್ರಿಗೆ ಹೇಳಿದೀನಿ ಅವ್ರ ತಾವ್ ತುಂಬಿಸ್ಕೊಳ್ಳಿ ಅಂತ. ಅವ್ರು ಏನ್ ಮಾಡಿದ್ರು, ಅವ್ರು ಹೇಳ್ಬಿಟ್ಟು ಲಾರಿಗೆ ಹೇಳ್ಬಿಟ್ರು. ಲಾರಿ ಬಂದ್ ಏನ್ ಮಾಡ್ದ, ಶುಂಠಿ ಬಂದ 8 ಗಂಟೆ ರಾತ್ರಿ ಬಂದ್ಬಿಟ್ಟು ಏನ್ ಮಾಡ್ದ, ಇದು ಶುಂಠಿ ಇದು ಶುಂಠಿ ಚೆನ್ನಾಗಿಲ್ಲ ಇದು ಅಂತ ಹೋಗ್ಬಿಟ್ಟ. ನಿಂತಿದ್ದ. ಆಮೇಲೆ ಲಾರಿ ಹಾಕೊಂಡು ನಾವೇನ್ ಮಾಡ್ದೋ, ಲಾರಿ ಬಿಡೋದಲ್ಲ, ಇಲ್ಲ ತುಂಬು ಇಲ್ಲ ನೀವು ಡೀಲರ್ ಹೇಳಿದ್ನಲ್ಲ ಆ ಪಾರ್ಟಿ ಕಳ್ಸೋ ಅಂದೆ. ರಾತ್ರಿ ಅಷ್ಟೊತ್ತು 11:30 ಆಗ ಅವರು ಬರ್ಲಿಲ್ಲ. ನೀವು ನಿನ್ನೆ ನಾನು ಕರೆ ಮಾಡಿದ್ದು 11:30. ಆಗ ಏನ್ ಮಾಡಿದ್ರು, ಲಾರಿ ಪಾರ್ಟಿ ಪೊಲೀಸ್ ಅವ್ರೆ ಫೋನ್ ಮಾಡಿ ಕರ್ಸಿದ್ರು, ಲಾರಿ ಬಿಡ್ತಾ ಇಲ್ಲ ಬನ್ನಿಲಿ ಅಂತ. ಅವ್ರ ಏನ್ ಮಾಡಿದ್ರು, ಈ ರೀತಿ ರೈತರಿಗೆ ತೊಂದರೆ ಐತದೆ, ಹಿಂಗೆಲ್ಲ ಮಾಡಕ್ ಹೋಗ್ಬಿಡಿ ಅಂದ್ಬಿಟ್ಟು ಆ ಡೀಲರ್ ಹೇಳಿದ್ರಲ್ಲ ಅವ್ರನ್ನೂ ಈಗೆಲ್ಲ ಹೇಳಿ ಪೊಲೀಸರು ಬಂದು ಹಿಂಗೆಲ್ಲ ಮಾಡ್ಬಿಡಿ ಅಂದ್ಬಿಟ್ಟು ತುಂಬಳಿ ನಾಳೆಗೆ ಹೇಳ್ಬಿಟ್ಟು ಅವ್ರು ಹೋದ್ರು. ಅವರು ಈಗ ಹೋಗಿ ತುಂಬ್ಕೊಂಡು ಹೋಯ್ತಾವ್ರೆ. ಆದ್ರೆ ಏನು ಅಂತಂದ್ರೆ ಇವಾಗ ನಾವು ಪ್ರಶ್ನೆ ಮಾಡಕ್ಕೆ ಇವತ್ತು ಬಂಧುಗಳೇ ನಾವಿದ್ದೀವಿ. ಅದೇ ಪ್ರಶ್ನೆ ಮಾಡೋರೇ ಇಲ್ಲ ಅಂದಿದ್ರೆ ಈ ರೈತರ ಪರಿಸ್ಥಿತಿ ಏನಾಗ್ಬೇಕು? ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಎಷ್ಟು ಒಂದು ವರ್ಷದಿಂದ ಬೆಳೆಯೋದಿದು, ಒಂದು ವರ್ಷದಿಂದ ಬೆಳೆಯೋದನ್ನ ಒಂದೇ ದಿನದಲ್ಲಿ ಒಂದಿದು ಈ ತರ ಹಾಳಾಗೋದಾದ್ರೆ ಅವ್ರು ಏನ್ ಮಾಡ್ಬೇಕು? ಇವತ್ತು ರೈತರ ಆತ್ಮಹತ್ಯೆ ಎಲ್ಲಿ ನೋಡಿದ್ರು ಇದಕ್ಕೆ ಕಾರಣ ಏನು? ಅದಕ್ಕೆ ಇವೆಲ್ಲ ಬದಲಾಗಬೇಕು ಅನ್ನೋ ದೃಷ್ಟಿಲಿ ಎಲ್ಲ ನಮ್ಮ ತಾಲೂಕಲ್ಲಿ ತುಂಬಾ ಜನ ಈ ತರ ಫೋನ್ ಮಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಖರೀದಿದಾರರು ಯಾರಿಗೂ ಈ ತರ ಮಾಡಕ್ ಹೋಗ್ಬೇಡಿ. ಇದು ನಮ್ಮ ಅರ್ಲಾಪುರದ ನಮ್ಮ ಮಂಜೇಗೌಡರು ರಾಜ್ಯಾಧ್ಯಕ್ಷರು ಹೇಳಿದ್ರು, ಸ್ಪಾಟ್ಗೆ ಹೋಗ್ಬಿಟ್ಟು ನೀನು ಅದನ್ನು ವಿಡಿಯೋ ನೋಡಿ ಕಳಿಸು. ಯಾಕೆಂದ್ರೆ ಅವನು ರೈತನ ಅವನು ಬೆಳೆ ಅದು ಒಂದ್ ದಿನದ ಬೆಳೆ ಅಲ್ಲ, ಅದು 1 ವರ್ಷ ಬೇಕಾದನ್ನ ಬೆಳೆಯಕ್ಕೆ. 1 ವರ್ಷದನ್ನ ಇವನು ಬರೀ ಒಂದೇ ದಿನದಲ್ಲಿ ಇವ್ರು ಈ ತರ ಛಾಯಮಯ ಮಾಡ್ತಾರೆ ಅಂತ ಹೇಳಿದ್ರೆ ಅವನ ಪರಿಸ್ಥಿತಿ ಏನಾಗ್ಬೇಡ, ಹೋಗಿ ನೋಡು ಅನ್ನೋದಕ್ಕೋಸ್ಕರ ಇವತ್ತು ನಾವು ಬಂದಿದ್ದೀವಿ. ನನ್ನ ಜೊತೆ ನಮ್ಮ ಇವರು ಉಪಾಧ್ಯಕ್ಷರು ಸಹ ಬಂದವ್ರೆ. ಏನಾದ್ರು ಮಾತಾಡ್ತೀರಾ ನೀವು?
ಎಲ್ಲ ಏನು ರೈತರಿಂದ ತಗೊಳ್ತಿರೋ ಸೊ ಎಲ್ಲ ಡೀಲರ್ಗಳಿಗೆ ಹೇಳೋದೇನಂತಂದ್ರೆ ದಯವಿಟ್ಟು ನೀವು ಏನೇ ವ್ಯವಹಾರ ಮಾಡ್ತೀರಾ ಆ ಸ್ಪಾಟಲ್ಲೇ ಅದನ್ನು ತುಂಬ್ಕೊಂಡೋಗಿ ಅದ್ರ ಜೊತೆಗೆ ಆ ಸ್ಪಾಟಲ್ಲೇ ಆದಷ್ಟು ಬೇಗ ಅವ್ರಿಗೇನು ತಲುಪಬೇಕು ಆ ಬೆಳೆಗೆ ಸರಿಯಾದ ಬೆಲೆನ ಕೊಟ್ಟು ಅವ್ರ ಹಣನ ಸರಿಯಾದ ರೀತಿಲಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ರೈತರೊಂದಿಗೆ ಒಂದು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ಳಿ. ಯಾಕೆಂತಂದರೆ ರೈತರು ಇವತ್ತು ಕಷ್ಟಪಟ್ಟು ಜಮೀನಲ್ಲಿ ಬೆಳೀತಾ ಇರೋದ್ರಿಂದನೇ ನಿಮಗೂ ಮೂರ್ಖ ಸಾಯ್ತಾ ಇರೋದು, ರೈತರಿಗೂ ಮೂರ್ಖ ಸಾಯ್ತಾ ಇರೋದು. ಲಾಭನೋ ನಷ್ಟ ಅನ್ನೋದು ರೈತನ ತಲೆ ಮೇಲೆ ಬೀಳ್ತಾ ಇರೋದು, ಆಯಿತಾ? ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಏನು ಡೀಲರ್ಗಳಿದ್ದೀರಾ, ದಯವಿಟ್ಟು ರೈತರ ಜೊತೆ ವ್ಯಾವಹಾರಿಕವಾಗಿ ಒಂದು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವ್ಯವಹಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ನಿಮ್ಗೀಗ ರೈತರ ಸಂಘದಿಂದ ಅನುಕೂಲ ಆಯ್ತಲ್ವಾ? ಆಯ್ತಾಯ್ತು, ಒಳ್ಳೇದಾಗ್ಲಿ. ಯಾರೇ ಆದ್ರೂ ಅಷ್ಟೇ, ನಾವು ಒಂದು ಒಳ್ಳೆ ಇದ್ ಕಟ್ಟಬೇಕು ಅನ್ಕೊಂಡಿದೀವಿ. ನೀವು ನಮ್ ಜೊತೆ ಕೈ ಜೋಡಿಸಿ. ನೀವು ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಯಾರೇ ಇವತ್ತು ಕೂಡ ಅವರು ಕೂಡ ಒಂದ್ ಕರೆ ಮಾಡಿದ್ರೆ ಸಾಕು, ಸ್ಪಂದಿಸ್ತಾ ಇದ್ದಾರೆ. ಮುಂದೊಂದು ದಿನಗಳಲ್ಲಿ ಒಳ್ಳೇದಾಗ್ಲಿ. ನಮ್ಮ ರೈತರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಆರ್ಥಿಕವಾಗಿ ಅವರು ಸಬಲೀಕರಣ ಮಾಡಬೇಕು ಅಂತ ಹೇಳಿದ್ರೆ ಪ್ರಶ್ನೆ ಮಾಡೋರು ಉದ್ಭವ ಆಗ್ಬೇಕು ಅಷ್ಟೇ. ಧನ್ಯವಾದಗಳು. ಅವೆಲ್ಲ ಮೆಡಿಸಿನ್ ಮೇಲೆ ಹೋಯ್ತವೆ. ಅವು ಮೆಡಿಸಿನ್ ಅಷ್ಟು ಮೆಡಿಸಿನ್ ಹಾಕಕ್ ಹೋದ್ರೆ ನಮ್ಮ ಶುಂಠಿನೂ ಬೆಳೆಯೋದಿಲ್ಲ. ಇಷ್ಟಪ್ಪ ಶುಂಠಿ ಅಂದ್ರೆ ಮೆಡಿಸಿನ್ ಅವರು ಮಾಡೋರು ವ್ಯಾಪಾರಗಾರರು ಮಾಡ್ಕೋತಾರೆ. ನಾವು ಇದಕ್ಕೆ ಈರ್ರಿ ಹಾಕಕ್ಕಾಗಲ್ಲ. ಇದಕ್ಕೆ ಈರ್ರಿ ಹಾಕ್ಬಿಟ್ರೆ ನಾವು ಮುಂದಕ್ಕೆ ಬೆಳೆ ಮಾಡೋಕ್ಕಾಗಲ್ಲ, ಬೀಜಕ್ಕಾಗಲ್ಲ. ಇದು ಅವರು ಮಾರಾಟ ಮಾಡೋರು ಅವ್ರು ಹೆಂಗ್ ಬೇಕಾದ್ರು ಮಾಡ್ಕೋತಾರೆ. ದಪ್ಪ ಈರ್ರಿ ಹಾಕಿದ್ರೆ ಶುಂಠಿ ಬರೋದು, ದಪ್ಪ ಬರೋದು. ಅದು ದಪ್ಪ ಹಾಕ್ಲಿ ಅಂದ್ರೆ ವೀರ್ಯ ಹಾಕೋದಿಲ್ಲ, ದಪ್ಪ ಬರೋದಿಲ್ಲ, ಈ ರೀತಿ ಚಿಕ್ಕಾಗಿ ಬರೋದು. ಅದಕ್ಕೇನ್ ಮಾಡ್ತಾರೆ ಅಂದ್ರೆ ನಾವು ಇನ್ನೊಬ್ರು ನಾವು ಅಕಸ್ಮಾತ್ ರೈತರು ಕೊಡ್ತೀವಿ. ರೈತರು ಬೀಜಕ್ಕೆ ತಗೊಂಡೋದಾಗ ಅದ್ರ ಸಹಾಯ ಅದು ಪುಟ್ಟು ಸತ್ತೋಯ್ತದೆ, ಇರೋದಿಲ್ಲ. ಅದು ಹುಟ್ಟುತ್ತದೆ. ಹುಟ್ಟಿದಾಗ ಏನ್ ಮತ್ತೆ ಹಂಗಂಗೆ ಸತ್ತೋಯ್ತದೆ, ಕರ್ಗೋಗಿ ಸತ್ತೋಗ್ಬಿಡ್ತದೆ. ನಾವ್ ಯಾವ ಹೀರೆ ಬಾರದೇ ಆಗ್ಲಿ ಇನ್ನೊಂದೇ ಆಗ್ಲಿ ನಾವು ಹೀರೆ ಹಾಕಕ್ ಹೋದ್ರೆ ಅದಕ್ಕೆ ಅವ್ರು ಲಾಸ್ಟ್ ಎಲ್ಲಿ ಏನ್ ಮಾಡ್ಬಿಡ್ತಾರೆ, ಹೀರೆ ಹಚ್ಚಿಬಿಡ್ತಾರೆ. ಅದೇನಾಯ್ತದೆ, ಕಟ್ಟಿ ಒಳ್ಳೆ ನೈಸ್ ಬರ್ತದೆ, ದಪ್ಪ ಬರ್ತದೆ, ಸೈಲಿಂಗ್ ಬರ್ತದೆ. ಅದರಿಂದ ಏನ್ ಮಾಡ್ತೀವಿ, ಈಗ ನಾವು ಆ ಕೆಲಸ ಮಾಡಕ್ ಹೋಗೋದಿಲ್ಲ. ನಮ್ದು ಅವ್ರದ್ದು ಏನ್ ಮಾಡ್ತಾರೆ, ನೈಸ್ ಅಂದ್ರೆ ಅದೇ ಹೀರೆದಿಂದ ಅದು ನೈಸ್ ಕಾಣ್ತದೆ, ಚೆನ್ನಾಗಿ ಒಳ್ಳೆ ಮಿಂಚುತ್ತದೆ ಶುಂಠಿ. ನಾವು ಈ ಶುಂಠಿಯ ನಾವು ಆ ಕೆಲಸ ಮಾಡಕ್ ಹೋದ್ರೆ ನಾವು ಇನ್ನೊಬ್ರು ಕೊಡೋದೇ ಆಗ್ಲಿ, ರೈತರಿಗೆ ಕೊಡೋದೇ ಆಗ್ಲಿ, ಇಲ್ಲ ಇವ್ರು ಡೀಲರಿಗೆ ಕೊಡೋದೇ ಆಗ್ಲಿ ನಾವು ಮಾಡೋದಿಲ್ಲ. ಅದೇ ಅವ್ರು ಮಾಡ್ಕೊಂಡು ಅವ್ರದ್ದು ತಮಿಳ್ನಾಡವ್ರು ಮಂದಿ ಹಾಕೊಂಡು ಅವ್ರು ಏನ್ ಮಾಡ್ತಾರೆ, ಅವ್ರು ಆ ಕೆಲಸ ಮಾಡ್ತಾರೆ. ಅವ್ರಿಗೆ ಬೇಕಾದ್ರೆ ದುಡ್ಡು ನೋಡಿ. ಇದನ್ನ ಯಾರು ವಿಡಿಯೋ ನೋಡ್ತಾ ಇರ್ತೀರಿ, ಅವರು ಏನು ನಮ್ಮ ಡೀಲರ್ಗಳು ಇರ್ತೀರಿ, ಅವರೆಲ್ಲ ಅರ್ಥ ಮಾಡ್ಕೋಬೇಕು. ಏಕೆಂದ್ರೆ ನಮ್ಮ ರೈತರು ಬೆಳೆಯೋದು ಕಷ್ಟಪಟ್ಟು ಸಾಲ ಮಾಡಿ, ಬಡ್ಡಿ ಸಾಲ ಮಾಡಿ ಅದನ್ನ ಬೆಳೆಯುವಾಗ ಅದ್ರ ಕಷ್ಟ ಏನು ಅನ್ನೋದನ್ನ ಅದು ಕೊಡ್ಬೇಕಾದ್ರೂ ಕೂಡ ನಾವು ಒಂದು ಪ್ರಾಮಾಣಿಕತೆಯಿಂದನೇ ಕೊಡ್ತೀವಿ ಹೊರತು ಯಾವುದೇ ರೀತಿ ಡೀಲರ್ ಬಂದ ಅಂದ್ಬಿಟ್ಟು ನಾವು ಮೋಸ ಮಾಡಿ ಅದನ್ನ ಸೈನಿಂಗ್ ಮಾಡ್ಕೊಡೋ ಅಂತ ಇದಿಲ್ಲ. ಏನಾಯ್ತು ಯಥಾಸ್ಥಿತಿ ಆದ ಲೆಕ್ಕಾಚಾರದಲ್ಲೇ ಕೊಡ್ತೀವಿ. ಇದಾಗಬಾರ್ದು ಮುಂದೊಂದು ದಿನಗಳಲ್ಲಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಎಲ್ಲರೂ. ನೋಡಿ, ಈಗ ತಾನೇ ಇದನ್ನ ತುಂಬ್ಕೊಂಡು ಹೋಗ್ತಾ ಇದಾರೆ ಈ ಗಾಡೀಲಿ, ಟ್ಯಾಕ್ಟ್ರಿ ತುಂಬ್ತಾ ಇದಾರೆ. ಎಷ್ಟು ಟ್ಯಾಕ್ಟ್ರಿ ತುಂಬ್ಕೊಂಡ್ರೆ ಇದೇ ಫಸ್ಟಾ? ಶೇರ್ ಮಾಡಿದ್ದು ಧನ್ಯವಾದಗಳು. ಹಾ, ಇನ್ನು ಶುಂಠಿ ಇದೆಯಾ? ಅಲ್ಲ, ಅದನ್ನೆಲ್ಲ ಈಗ ಇವರೇ ತುಂಬ್ಕೋಬೇಕು ತಾನೆ? ಹೌದಾ? ಇವ್ರಿಗಾರ ಕೊಟ್ಕೋಬಹುದು, ರೇಟ್ ಹೆಂಗದಾಗ ಮಾಡ್ಕೋಬಹುದು, ಇಲ್ಲ ಬೇರೆಗಾರ ಕೊಟ್ಕೋಬಹುದು. ಸರಿ ಸರಿ. ಈ ಕೀಳಿರೋ ಮತ್ತೆ ಕಿತ್ತಿರೋದು ಮಾತ್ರ ಇವ್ರಿಗೆ.